ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈಚಾಚಿ ಹೂ ಬಿಡುವ ಗಿಡ ಮರವ ತಂದವರಾರು. ಜಾತಿ ಭ್ರಾಂತಿಯ ಮರೆತು ಪ್ರೀತಿಯಲ್ಲಿ ಬೆರೆತು ಹಣ್ಣು ಹಂಪಳ ನೀಡುವ ಗಿಡ ಮರವ ತಂದವರಾರು. ಹೂ ಹಣ್ಣಾಗಿ ಹಣ್ಣು ಮಣ್ಣಾಗಿ ಮಣ್ಣಲ್ಲಿ ಕಣ್ಣಾಗಿ ಚುಗಿರಿ ಗಿಡವಾಗಿ ಗಿಡವು ಮರವಾಗಿ ನೆರಳಾಗಿ ನೆರವಾಗಿ ಹಸಿರ ಉಸಿರ ನೀಡುವ ಗಿಡ ಮರವ ತಂದವರಾರು. ಓ ಸೃಷ್ಟಿಕರ್ತನೇ, ನಮಸ್ತೆ ಬಂಧುಗಳೇ. ಈ ಪ್ರಕೃತಿ ಅನ್ನೋದೇ ಒಂದು ದೊಡ್ಡ ಕೃತಿ. ಇಲ್ಲಿರುವಂತ ಪ್ರತಿ ಅಧ್ಯಯನಗಳು ಮಾನವನ ಬದುಕಿಗೆ ಪೂರಕವಾಗಿವೆ ಮತ್ತೆ ಕಲಿಕೆ ಆಗಿದೆ. ಸ್ನೇಹಿತರೆ ಬನ್ನಿ. ನಮಸ್ತೆ ಪ್ರೇಕ್ಷಕ ಬಂಧುಗಳೇ. ನಮ್ಮ ಭಾರತ ಭೂಮಿಯಲ್ಲಿ ಆಯುರ್ವೇದ ಪದ್ಧತಿ ಅನ್ನೋದು ಏನಿದೆ ಅದು ನೆನ್ನೆ ಮೊನ್ನೆ ಬಂದಿರೋದಲ್ಲ. ಸುಮಾರು 3000ದಿಂದ 5000 ಇತಿಹಾಸ ಇದೆ ಆಯುರ್ವೇದ ಪದ್ಧತಿಗೆ. ಈ ನಮ್ಮ ಸುತ್ತಮುತ್ತಲೇ ಬೆಳೆದು ಕಳೆದೋಗ್ತಿರುವಂತಹ ಒಂದು ಅತ್ಯಮೂಲ್ಯ ಗಿಡಮೂಲಿಕೆ ಔಷಧಿ ಬಗ್ಗೆ ನಿಮ್ಗೆ ಈ ದಿನ ನಾನು ಪರಿಚಯ ಮಾಡ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರುವಂತ ಈ ಒಂದು ಸಸ್ಯದ ಒಂದು ಹೆಸರು ಏನಪ್ಪಾ ಅಂದ್ರೆ ಅವ್ರಿಕೆ ಸೊಪ್ಪು ಅಂತ ನಾವ್ ಹೇಳ್ತೀವಿ. ಮತ್ತೆ ಇನ್ನೊಂದು ಆಡು ಸೋಗೆ ಸೊಪ್ಪು ಅಂತ ಕೂಡ ಇದನ್ನ ಕರಿತೀವಿ. ಸೊ ಇದ್ರದ ಒಂದು ವಿಶೇಷತೆ, ಒಂದು ಔಷಧಿ ಗುಣಗಳು ಏನಿದೆ ಅಂದ್ರೆ ತುಂಬಾ ಇದೆ. ಏನಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ಮೊದಲಾಗಿ ಚಹಾ ಕುಡಿಯೋದು ಒಂದು ಅಭ್ಯಾಸ ಇತ್ತು ಅಲ್ವಾ. ಈ ಚಹಾವನ್ನು ಈ ಹೂವನ್ನು ಒಣಗಿಸಿ ಈ ಪುಡಿ ಮಾಡಿ ಚಹಾ ಕುಡಿತಿದ್ರು. ತುಂಬಾ ಅದು ನಮ್ಮ ಆರೋಗ್ಯಕ್ಕೆ ಉಪಕಾರಿಯಾಗಿತ್ತು. ಸೊ ಈ ಒಂದು ಪೌಡರ್ನ ಸೂಪ್ ಮಾಡಿ ಕುಡಿದ್ರಿಂದ ಮಧುಮೇಹ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಮತ್ತೆ ಇದನ್ನ ಪೇಸ್ಟ್ ಮಾಡಿ ನಮ್ಗೆ ಸ್ಕಿನ್ ಹಾಕೊಂಡ್ರು ಕೂಡ ಸ್ಕಿನ್ ಡಿಸೀಸ್ ಕೂಡ ಯಾವ್ದೇ ರೀತಿ ಬರಲ್ಲ. ಸ್ಕಿನ್ ಡಿಸೀಸ್ ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗಳು ತುಂಬಾ ಜಾಸ್ತಿ ಇರುತ್ತೆ, ಆದ್ರಿಂದ ಏನಾಗಲ್ಲ. ಮತ್ತೆ ಈ ತೊಗಡೆ ಇದೆಯಲ್ಲ, ಇದೆಲ್ಲ ತೊಗಡೆಯನ್ನು ಕೂಡ ಒಂದು ಲೆದರ್ ತಿನ್ನಿಂಗ್ಗೆ ಒಂದು ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ಮತ್ತೆ ಈ ಅವ್ರಿಕಾಳು ಬೀಜ ಇದೆ, ಅದು ಬೀಜನ ಕೂಡ ಒಂದಷ್ಟು ಇಂಧನ ತಯಾರಿಕೆಗಳಿಗೆ, ಆಯಿಲ್ ತಯಾರಿಕೆಗಳು ಕೂಡ ಬಳಸ್ತಾರೆ ಸ್ನೇಹಿತರೆ. ನೋಡಿ ಈ ಸೊಪ್ಪಿದೆಯಲ್ಲ, ಕಾಲಲ್ಲಿ ಏನಾದ್ರ ಉಳುಕಾದಾಗ ಮತ್ತೆ ನೋವಾದಾಗ ಒಂದು ಊದ್ಕೊಂಡಿರ್ತದೆ. ಸೊ ಇದನ್ನ ಹಳ್ಳಿ ಎಣ್ಣೆಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಬೇಕು. ಬಿಸಿ ಮಾಡ್ಬಿಟ್ಟು ಕಟ್ಕೊಂಡ್ರೆ ಯಾವುದೇ ಬಾವು ನೋವು ಇದ್ರೆ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ. ನೋಡಿ ಇದು ಈ ತರ ತುಂಬಾ ಔಷಧಿ ಗಿಡಗಳ ವಿಚಾರಗಳನ್ನ ನಾನು ಇನ್ನೇ ಡೈಲಿ ನಿಮ್ಗೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆದ್ರೆ ಈ ಗಿಡ ಇದೆಯಲ್ಲ, ನಮ್ಮ ಭಾರತ ಭೂಮಿಯಲ್ಲಿ ತುಂಬಾನೇ ಹೆಸರುವಾಸಿ ಆಗಿತ್ತು. ಇದು ನಮ್ಮ ತಾತರ ಕಾಲದಲ್ಲಂತೂ ಇದೊಂದು ಕಮರ್ಷಿಯಲ್ ಬೆಳೆ ಆಗಿತ್ತು. ಸೊ ಇವಾಗ ನೋಡಿ ಎಲ್ಲೋ ವಿರಳವಾಗಿದೆ. ನಮ್ಮಲ್ಲೇ ಒಂದು ಕೃಷಿ ಬಳಿ ಒಂದು ದೊಡ್ಡ ಹೆಸರು ಮಾಡಿದಂತ ಒಂದು ಗಿಡ ಏನಾಗಿದೆ ಅಂದ್ರೆ ಇವತ್ತು ಕಳೆದೋಗ್ತಿದೆ. ದಯಮಾಡಿ ಸ್ನೇಹಿತರೆ, ಇವತ್ತು ಚಹಾ ನೋಡಿ, ದಯಮಾಡಿ ಇದ್ರಲ್ಲಿ ಸೂಪು ಇಲ್ಲ ಚಹಾ ಮಾಡ್ಕೊಂಡು ಕುಡಿದ್ರಂತೂ ದಯಮಾಡಿ ಹೆಲ್ತ್ ತುಂಬಾ ಒಳ್ಳೆಯದು. ಯಾವ್ದೇ ಡೈಜೆಷನ್ ಪ್ರಾಬ್ಲಮ್ ಕೂಡ ಬರಲ್ಲ. ಮಧುಮೇಹನ ಕಂಟ್ರೋಲ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಈ ಒಂದು ಆಯುರ್ವೇದ ಪದ್ಧತಿನ ಉಳಿಸಿ ಬೆಳೆಸಿ. ಜೈ ಸನಾತನ. ನಮಸ್ತೆ ಸ್ನೇಹಿತರೆ.